ತಲೆನೋವು ಜಾಸ್ತಿ, ಏನೊಂದಾದ್ರೂ ತಲೆನೋವು ಬರೋದು. Correct. ಇವಾಗ ತಲೆನೋವು ಅನ್ನೋದೇ ಇಲ್ಲ, ಬೇರೆ ಏನು ಇದೆ ಅನ್ನಂಗೆ ಮೈಯಲ್ಲಿ ಇದೆ ಅನ್ನಂಗ್ಲೇ ಗೊತ್ತಾಗ್ತಾ ಇಲ್ಲ ನನಗೆ. ಅಷ್ಟು ಚೆನ್ನಾಗಿದೆ ಸರ್. ನಾನು ಅದೆಲ್ಲರಿಗೂ ಹೇಳಿದ್ದೇನೆ ಅದನ್ನೇ, ಅವ್ರು ಬರೀ ಮೊಣಕಾಲ್ಗೆ ಅಂದ್ರೆ ಮೊಣಕಾಲ್ ಒಂದಕ್ಕೆ ನೋಡಲ್ಲ, Correct. ಟೋಟಲ್ ಬಾಡಿನ ಸೆಟಪ್ ಮಾಡ್ಕೊಡ್ತಾರೆ. ಯಾಕಂದ್ರೆ ಮೊಣಕಾಲು ನಾವ್ ಎಲ್ಲರಿಗೂ ಹೇಳೋದು ಮೊಣಕಾಲು ದೇಹದ ಒಂದು ಭಾಗ. ಹೌದೌದು. ನಾವು ಮಂಡಿಗೆ 2 ಇಂಜೆಕ್ಷನ್ ಕೊಟ್ಬಿಟ್ಟು ರೆಡಿ ಮಾಡಿ ಆಮೇಲೆ ಮತ್ತೆ ನೋವು ವಾಪಸ್ ಬರುತ್ತೆ. ನಾವು ದೇಹ ರೆಡಿ ಮಾಡ್ಬೇಕು. ಯಾವ್ದು ಎಲ್ಲಿ ಒಂದು ಅಲ್ಲಿ ಕೂಡ ಹೋಗಿದ್ದೆ, 50,000 ರೂಪಾಯಿ ಪ್ಯಾಕೇಜ್ ಹೇಳಿದ್ರು ಇದನ್ನ ಇದು ಮಾಡಕ್ಕೆ ಅಂತ. ಆಮೇಲೆ ಅದು ನಾನು 50,000ನೇ ಅಲ್ವಾ ಇದು ಮಾಡೋಣ ಅಂತಂದ್ರೆ, ನಮ್ಮೂರವ್ರೆ ಒಬ್ರು ಅಲ್ಲಿಗೆ ಬಂದಿದ್ರು. ಅವ್ರಾಗ್ಲೇ 4 ವಿಸಿಟ್ ತಗೊಂಡಿದ್ದು ಅಕಸ್ಮಾತ್ ನನಗೆ ಸಿಗಿ ಮಾಡಿಸ್ಕೊಬಿಡ. ಇದುವರೆಗೂ 2 ಲಕ್ಷ ಆಗಿದೆ ನಂದು, ಏನೇನು ಕಮ್ಮಿ ಆಗಿಲ್ಲ ಅಂದ್ರು. ಮತ್ತೆ ನಮ್ಮ ಹಾಸ್ಪಿಟಲ್ ಹೆಂಗ್ ಸಿಕ್ತು ನಿಮ್ಗೆ? ನಾನು ಫೇಸ್ಬುಕ್ ಅಲ್ಲೇ ನೋಡಿದ್ದೆ ಸರ್. ಸೂಪರ್. ಫೇಸ್ಬುಕ್ ತುಂಬಾ ನೋಡ್ತೀನಿ, ಅದ್ರಲ್ಲಿ ನೋಡಿ ನಾನು ಫಸ್ಟ್ ಟೈಮ್ ಇಲ್ಲೇ ನಾನೇ ಬಂದೆ ನೋಡೋಣ ಅಂತ ಹೇಳ್ಬಿಟ್ಟು. ಪರ್ಫೆಕ್ಟ್ ಸರ್. 100% ವಾಸಿ ಆಗುತ್ತೆ ಸರ್. ಪಥ್ಯನ ಅವರೇ ಶುರು ಮಾಡ್ಕೊಂಡ್ ಬಂದ್ರೆ ಇನ್ನೂ ಜಲ್ದಿ ವಾಸಿ ಆಗುತ್ತೆ. ಫಸ್ಟ್ಗೆನೆ ಸ್ಟಾರ್ಟ್ ನಮ್ಮ ಮಾಡ್ಬೇಕು. ಮನೇಲಿ ಮಾಡ್ತಾವ್ರೆಲ್ಲ, ನಮ್ಮ ಮಿಸಸ್ ಮಾಡ್ತಾವ್ರೆ, ನಮ್ಮ ಅಕ್ಕ ಮಾಡ್ತಾವ್ರೆ, ಅವರೆಲ್ಲ ನನ್ನನ್ನು ನೋಡ್ಕೊಂಡು ಸೇಮ್ ಎಲ್ಲ. ಒಂದು ಮಾನವ ಜನ್ಮದ ಒಂದು ರೂಟ್ ಅದು ಪಥ್ಯ ಅನ್ನೋದು. ನಾವು ಹುಟ್ಟಿದೀವಿ ಅಂದ್ರೆ ನಮ್ಗೆ ಭಗವಂತ ಇದು ತಿನ್ಬೇಕು ಇದು ತಿನ್ಬಾರ್ದು ಅಂತ ಹೇಳೇ ಬಿಟ್ಟಿರ್ತಾರೆ. ಅದು ಇದು ಎಲ್ಲ ಮನುಷ್ಯ ನಿರ್ಮಿತ ಫುಡ್. ಕಾಫಿ, ಟೀ, ರಿಫೈನ್ಡ್ ಆಯಿಲ್ ಭಗವಂತ ಕೊಟ್ಟೇ ಇಲ್ಲ. ಅದು ರಿಫೈಂಡ್ ನಾವೇ ಕ್ರಿಯೇಟ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು. ಸೊ ಏನ್ ಪಥ್ಯ ಅಂತ ಒಂದ್ಸರಿ ಬ್ರೀಫ್ ಆಗಿ ಹೇಳ್ಬಿಡಿ ಸರ್ ನಮ್ಮ ವೀಕ್ಷಕರಿಗೆ. ನೀವ್ ಹೇಳ್ದಂಗೆ ಹಾಲು, ಮೊಸರು, ಆಮೇಲೆ ಕಾಫಿ, ಟೀ ಕುಡಿಬಾರ್ದು. ಆಮೇಲೆ ಆದಷ್ಟು ವೆಜಿಟೇಬಲ್ಸ್ ಅಂತ ಐಟಮ್ ತಗೋಬೇಕು. ಆಮೇಲೆ ರೈಸ್ ಕಮ್ಮಿ ತಗೋಬೇಕು, ಬೇರೆಯವರೆಲ್ಲ ತಗೊಳ್ಳೇಬೇಡ ಅಂತಾರೆ. ಅಂದ್ರೆ ನೀವ್ ಹೇಳ್ತೀರಾ ಅನ್ನ ಬ್ರಹ್ಮ ರೈಸ್ ದಿನಕ್ಕೆ 1 ಟೈಮ್ ಬೇಕೇ ಬೇಕು. ಗಟ್ಟಿನ ಫೀಡ್ ಮಾಡ್ಬೇಕು, ನಮ್ಮ ಬ್ಯಾಕ್ಟೀರಿಯಾಗಳ ಅದಕ್ಕೆ ಫುಡ್ ಬೇಕಲ್ಲ ಅದು. ಆಮೇಲೆ ಸಿರಿಧಾನ್ಯಗಳು ಜಾಸ್ತಿ ಯೂಸ್ ಮಾಡ್ತಾ ಇದೀವಿ ನಾವು, ಅದೇ ಗಂಜಿ ತರ ಮಾಡ್ಕೊಂಡಿದ್ದೀವಿ. ಬೆಳಗ್ಗೆ ಹೊತ್ತು ಅದೇ ಜ್ಯೂಸಸ್ ತೆಗಿತೀವಿ. ಒಂದು ಸುಜಾತ ಮಿಕ್ಸಿ ಬಂದಿದೆ, ಅದ್ರೊಳಗಡೆ ಈ ಕಡೆ ಹಣ್ಣು ಹಾಕಿದ್ರೆ ಜ್ಯೂಸ್. ಹೌದು ಸರ್. ಹಾಗಲಕಾಯಿ ಒಂದು, ಸೌತೆಕಾಯಿ ಒಂದು, ಎಲ್ಲ ಒಂದೊಂದನ್ನ ಹಾಕಿ ನಾವು 3 ಜನನು ಕುಡಿತೀವಿ ಮನೆ. ಸೂಪರ್, ಎಕ್ಸಲೆಂಟ್ ಸರ್, ಎಕ್ಸಲೆಂಟ್.